ರೀಸೆಂಟ್ ಆಗೂ ಯಾವುದೋ ಒಂದು ಕಮೆಂಟ್ ಬಂದಿತ್ತು, ಚಾನ್ಸ್ಗೋಸ್ಕರ ಹಿಂಗೆ ಮಾಡ್ತಿದ್ದೀರಾ, ಡೂಡ್ ಯು ಡೋಂಟ್ ಇವನ್ ನೋ ನಾನು ಏನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ನಾನು ಎಷ್ಟು ಎಫರ್ಟ್ ಹಾಕ್ತಿದ್ದೀನಿ, ನಿನಗೆ ಐಡಿಯಾ ಇಲ್ಲ. ಸೊ ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಇದರ್ ನೋಡಿ ಇಗ್ನೋರ್ ಮಾಡ್ತೀನಿ ಅವ್ರು ಐ ಬ್ಲಾಕ್ ಇಟ್ ಬಿಕಾಸ್ ಐ ಡೋಂಟ್ ವಾಂಟ್ ದ ನೆಗೆಟಿವಿಟಿ ಅರೌಂಡ್ ಮೀ. ಒಬ್ಬೊಬ್ರು ಅನ್ಕೋಬೋದು ಡಿಲೀಟ್ ಮಾಡಿಬಿಟ್ರು ಅಂತ ಅನ್ಕೋಬೋದು. ನೋ, ಐ ಡೋಂಟ್ ವಾಂಟ್ ನೆಗೆಟಿವಿಟಿ ಅರೌಂಡ್ ಮೀ. ಅದಕ್ಕೆ ಆ ಪೀಸ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಐ ಡಿಲೀಟ್ ಇಟ್, ಇಗ್ನೋರ್ ಮಾಡಿಬಿಡ್ತೀನಿ ಅಷ್ಟೇ. ಇನ್ನೊಂದೇನೋ ಆಯ್ತು ಆ್ಯಕ್ಚುಲಿ ಇನ್ಸಿಡೆಂಟು. ದೇರ್ ವಾಸ್ ದಿಸ್ ಪರ್ಸನ್ ಆಲ್ಸೋ, ಒಬ್ಬರು ಕೆಟ್ಟದಾಗ ಕಮೆಂಟ್ ಮಾಡಿಬಿಡೋದು. ಆಮೇಲೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದಾರೆ, ಮೇಡಮ್ ನೀವು ರಿಪ್ಲೈ ಮಾಡಲ್ವಲ್ಲ, ಹಿಂಗೆ ಮಾಡಿದ್ರೆ ರಿಪ್ಲೈ ಮಾಡ್ತೀರಾ ಅಂತ. ಇಟ್ಸ್ ಅ ವೆರಿ ಬ್ಯಾಡ್ ವೇ ಆಫ್ ಗ್ರ್ಯಾಬಿಂಗ್ ಅಟೆನ್ಷನ್. ಇವಾಗ ಮೀಡಿಯಾದಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಆ್ಯಕ್ಟಿವ್ ಆಗಿರಬೇಕು. ನಂಗೆ ತುಂಬ ಟೈಮಿಂದ ಆ್ಯಕ್ಟಿವ್ ಇರೋಕೆ ಆಗ್ತಾ ಇಲ್ಲ. ಸೊ ಯು ಕಾಂಟ್ ರಿಪ್ಲೈ ಎವ್ರಿಬಡಿ ಅಲ್ವಾ. ಸೊ ಲೈಕ್ ಮೂಲಕ ನಾನು ನನ್ನ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ತೀನಿ ಎಲ್ಲರಿಗೂ. ಸೊ ಕಮೆಂಟ್ ಮಾಡಿದಾಗ ಅಟೆನ್ಷನ್ ಗ್ರ್ಯಾಬ್ ಮಾಡೋಕ್ಕೋಸ್ಕರ ಕೆಟ್ಟದಾಗ ಕಮೆಂಟ್ ಮಾಡಿ ಇನ್ಬಾಕ್ಸಲ್ಲಿ ಮೇಡಮ್ ಬಿಗ್ ಫ್ಯಾನ್ ಮೇಡಮ್ ಅನ್ನೋದು ಇಟ್ಸ್ ವೆರಿ ರಾಂಗ್. ಅದು ತಪ್ಪು. ಅದನ್ನ ಯಾರೇ ಆದ್ರೂ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಅದೇ ಬ್ಯಾಡ್ ಕಮೆಂಟ್ ಅಂತ ಅನ್ನೋದು. ಇನ್ನೊಂದು ತಮಾಷೆ ಅಂದರೆ, ಆಲ್ ಆಫ್ ಅ ಸಡನ್ ಎಲ್ಲಿರ್ತಾರೋ ಗೊತ್ತಿಲ್ಲ, ಕಲ್ಚರು ಮರ್ತೋಗ್ಬಿಟ್ರು. ಅದು ಅವರು ನಾನು ಎಷ್ಟೊಂದು ಮೀಡಿಯಾ ಅಂತ ಅಂದಾಗ ಆಸ್ ಅನ್ ಆರ್ಟಿಸ್ಟ್ ಎಲ್ಲ ಗೌರವ ಥರನೇ ಇರೋಕ್ಕಾಗಲ್ಲ, ರೈಟ್. ಒಂದು ಸೊ ಹಂಗಂದ್ಬಿಟ್ಟು ತುಂಬ ಎಕ್ಸ್ಪೋಸ್ ಮಾಡೋಕೆ ನಾನು ಫಸ್ಟ್ ಆಫ್ ಆಲ್ ಐ ಡೋಂಟ್ ಎಂಟರ್ಟೈನ್ ಟು ಮಚ್ ಆಫ್ ಎಕ್ಸ್ಪೋಸಿಂಗ್. ರೊಮ್ಯಾನ್ಸ್ ಸೀನ್ ಆಗಲಿ, ಲಿಪ್ ಲಾಕ್ ಇಂಥ ಸೀನ್ ನಾನು ಮಾಡಲ್ಲ. ನನ್ನ ಪರ್ಸ್ನಲಿ ಇದುವರೆಗೂ ಇಲ್ಲಿ ಮಾಡ್ಕೊಂಬಂದಿರೋದ್ರಲ್ಲಿ ಈಗ ನಿಂತ್ಕೊಂಡು ನಂಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಸದ್ಯಕ್ಕೆ. ಫ್ಯೂಚರ್ ಐ ಡೋಂಟ್ ನೋ, ಬಟ್ ಇವಾಗ ಸದ್ಯಕ್ಕೆ ನನಗೆ ಹೋಮ್ಲಿಯಾಗಿ ಕಾಣಿಸ್ಬೇಕು, ಒಂದು ಒಳ್ಳೆ ಪಾತ್ರ ಮಾಡಬೇಕು, ನನ್ನಕ್ಕಿಂತ ನನ್ನ ಕ್ಯಾರೆಕ್ಟರ್ ಮಾತಾಡಬೇಕು ಅನ್ನೋದು ನನಗಿರೋದು. ಸೊ ಆಲ್ ಆಫ್ ಅ ಸಡನ್ ಏನೋ ಒಂದು ಮಾಡರ್ನ್ ಫೋಟೋ ಹಾಕಿದಾಗ ಎಲ್ಲಿ ಮರ್ತ್ಬಿಟ್ರಿ, ಸಾರಿ ಏನು ಕಲ್ಚರ್ ಮರ್ತ್ಬಿಟ್ರಿ, ಅದು ಇದು ಅಂತಂದಾಗ ನಾನು ಸಾರಿ ಫೋಟೋ ಇಷ್ಟೊಂದು ಹಾಕಿರ್ತೀನಿ, ಅದಕ್ಕೆ ಕಮೆಂಟ್ ಮಾಡ್ದಿರೋರು ಅದ್ರ ಬಗ್ಗೆ ಅವರು ನಿಜವಾಗ್ಲೂ ನನ್ನ ಅಭಿಮಾನಿನ, ನಿಜವಾಗ್ಲೂ ಒಂದು ವೆಲ್ ವಿಷರ್ ಆಗಿದ್ರೆ ನಾನು ಸಾರಿ ಪಿಕ್ಚರ್ ಹಾಕಿದಾಗ ಹಿ ವುಡ್ ಕಮೆಂಟ್, ಹಿ ವುಡ್ ಲೈಕ್, ಸೊ ಅಪ್ರಿಷಿಯೇಟ್ ಮಾಡ್ತಿದ್ರು. ಆಲ್ ಆಫ್ ಅ ಸಡನ್ ನೀವು ಸ್ವಲ್ಪ ಮಾಡರ್ನೈಸ್, ಇಟ್ಸ್ ನಾಟ್ ಇವನ್ ಲೈಕ್ ಎಕ್ಸ್ಪೋಸಿಂಗ್, ಸ್ವಲ್ಪ ಮಾಡರ್ನ್ ಆಗಿ ಹಾಕ್ಬಿಟ್ರೆ ಕಲ್ಚರು ಇವರೇ ಎಲ್ಲ ಕಲ್ಚರ್ ಟ್ರೆಡಿಷನ್ನ ಅವರೇ ಕಾಪಾಡ್ತಿರೋ ಥರ ಮಾತಾಡೋದು ಇಟ್ಸ್ ವೆರಿ ರಾಂಗ್. ಇವಾಗ ನಾನು ನನ್ನ ಎಮೋಷನ್, ನನ್ನ ಪ್ರಮೋಷನ್ ಟೈಮಲ್ಲಿ ನಾನು ನಮ್ಮ ಕೊಡವ ಸ್ಟೈಲ್ ಸಾರಿ ಉಟ್ಕೊಂಡಿದ್ದೆ. ಯು ವಾಂಟ್ ಬಿಲೀವ್, ನನಗೆ ಜಾಸ್ತಿ ಏನು ಕಮೆಂಟ್ಸ್ ಬರಲಿಲ್ಲ, ನಾನು ತಲೆನೂ ಕೆಡ್ಸ್ಕೊಂಡಿಲ್ಲ. ಇವಾಗ ನೀವು ಪೋಸ್ಟಿಂಗ್ ಇಟ್ಸ್ ಅನ್ ಎಮೋಷನ್, ನನಗೆ ಲೈಕ್ ಕಮೆಂಟ್ ಬರಲಿ ಅಂತ ಐ ಡೋಂಟ್ ಎಕ್ಸ್ಪೆಕ್ಟ್. ಬಟ್ ನನಗೆ ಹೇಳ್ತಿರೋದು ಅದು ಫನ್ನಿ ಅನ್ಸುತ್ತೆ ಒಂದೊಂದ್ಸಲಿ, ಈ ಜನರು ಥಿಂಕಿಂಗ್ ಪ್ರೋಸೆಸ್. ನಾಟ್ ಎವ್ರಿಬಡಿ, ಎಲ್ಲರೂ ಅಂತ ಅಲ್ಲ. ಬಟ್ ಅದೇ ಸ್ಯಾರಿ ಪೋಸ್ಟ್ ಹಾಕಿದಾಗ ಎಲ್ಲೂ ಮಾತಾಡದೇ ಇರೋರು, ಒಳ್ಳೇದು ಮಾತಾಡದೇ ಇರೋರು, ಅದೇ ಒಂದು ಸ್ವಲ್ಪ ಮಾಡರ್ನ್ ಹಾಕಿದ ತಕ್ಷಣ ಎಲ್ಲಿಂದನೋ ಬಂದ್ಬಿಟ್ಟು ಮರ್ತು ಬಿಟ್ರಿ, ನೀವು ಆ ಇಂಡಸ್ಟ್ರಿಗೆ ಹೋಗ್ಬಿಟ್ರಿ, ಈ ಇಂಡಸ್ಟ್ರಿ, ವಾಟ್ ಇಸ್ ದಟ್? ನಾನು ಇನ್ನೂ ಇಲ್ಲಿನೊಳೆ ನಾನು ಕನ್ನಡದಲ್ಲೇ ಮಾಡಬೇಕು ಅಂತಲೇ ತುಂಬ ಇಷ್ಟ ಇರೋದು. ನಾನು ಇವಾಗಲೂ ಐ ಸ್ಟಿಕ್ ಟು ದಟ್. ನಾನು ಶಾರ್ಟ್ ಫಿಲಮಿಂದನೇ ಬಂದಿದ್ದು, ಕನ್ನಡ ಶಾರ್ಟ್ ಫಿಲಮೇ ನಂಗೆ ಹೆಸರು ಮಾಡಿಕೊಟ್ಟಿದ್ದು. ಇದರಿಂದ ನಂಗೆ ಬೇರೆ ಚಾನ್ಸಸ್ ಸಿಕ್ತು. ನನ್ನ ಬ್ರೆಡ್ ಆ್ಯಂಡ್ ಬಟರ್ಗೆ ನಾನು ಸರ್ವೈವ್ ಆಗೋಕ್ಕೆ ಒಳ್ಳೆ ಕಂಟೆಂಟ್ ಎಲ್ಲಿದೆ, ಒಳ್ಳೆ ಇದಿದೆ, ನಾನು ಹೋಗ್ತೀನಿ. ಇವಾಗ ಜೆರಾಕ್ಸು ಐ ಆಮ್ ವೆರಿ ಹ್ಯಾಪಿ, ಪ್ರೌಡ್ ಆಗಿದ್ದೀನಿ, ನಾನು ಡಾಲಿ ಪಿಕ್ಚರ್ಸಲ್ಲಿ ಮಾಡ್ತಿದ್ದೀನಿ ಅಂತ. ಸೊ ಎಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ, ಆಮೇಲೆ ನನಗೆ ಬೇಕಾಗಿರೋ ಥರ ಕ್ಯಾರೆಕ್ಟರ್ ಸಿಗ್ತಿದೆ, ಐ ವಿಲ್ ಡೆಫಿನೆಟ್ಲಿ ಗೋ ವರ್ಕ್. ಪೇ ಲೆಸ್ ಇದ್ರು ಐ ವಿಲ್ ಗೋ ವರ್ಕ್. ಇವಾಗ ಪೇನೂ ಲೆಸ್ ಇದ್ದು ಕ್ಯಾರೆಕ್ಟ್ರು ಅಷ್ಟಿಲ್ಲ ಅಂದ್ರೆ ವೈ ವುಡ್ ಐ ವರ್ಕ್? ನನಗೆ ಬೇರೆ ವರ್ಕ್ ಏನಿಲ್ಲಲ್ಲ, ನನ್ನ ಆ್ಯಕ್ಟಿಂಗೇ ನನ್ನ ಪ್ರೊಫೆಷನ್. ಸೊ ನನ್ನ ಬ್ರೆಡ್ ಆ್ಯಂಡ್ ಬಟರು ನಾನು ನೋಡಬೇಕಲ್ವಾ. ಸೊ ನೆಗೆಟಿವ್ ಕಮೆಂಟ್ಸ್ಗೆ ಇದೇ ನಾನು ಹೇಳೋದು, ಯಾರ್ಯಾರು ಫೇಸ್ ಮಾಡ್ತಿದ್ದೆ ಇಗ್ನೋರ್ ಮಾಡೋದು ಒಳ್ಳೇದು. ತುಂಬ ತಲೆ ಕೆಡಿಸ್ಕೊಂಡು ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋದು ಇಟ್ಸ್ ವೇಸ್ಟ್ ಆಫ್ ಟೈಮ್. ಅಷ್ಟು ಟೈಮ್ ಕೊಡೋ ಅವಶ್ಯಕತೆನೂ ಇಲ್ಲ ಅವರಿಗೆ.